ಎಲ್ಲ ಕಾರ್ಯಕರ್ತರೇ, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದ ವೀಕ್ಷಕರಾಗಿ ಬಂದಿರತಕ್ಕಂಥ ವಿಷ್ಣು ಪ್ರಸಾದ್ ಅವರೇ, ವೇದಿಕೆಯಲ್ಲಿ ಆಸೀನರಾದಂತ ಎಲ್ಲ ಕಾಂಗ್ರೆಸ್ ಒಂದು ಕರ್ತವ್ಯ ನಮ್ಮ. ಯಾಕಂತಂದ್ರೆ ಈ ದೇಶದಲ್ಲಿ ಆರ್ಥಿಕ ಶಿಸ್ತನ್ನು ತಂದಿರ್ತಕ್ಕ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಬಹುಶಃ ಬಡವರ ಬಾಗಿಲಿಗೆ ಬ್ಯಾಂಕರ್ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಮ್ಮ ನಾಯಕಿಯಾದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕರಣ ಮಾಡೋದ್ರ ಮೂಲಕ ಬಡವರ ಬಾಗಿಲಿಗೆ ಬ್ಯಾಂಕರ್ ತೆಗೆದುಕೊಂಡು ಮೋದಿ ಅವರು ಅಧಿಕಾರಕ್ಕೆ ಬಂದು ಭರವಸೆ ಕೊಟ್ಟದ್ದು ಮಾತ್ರ ಇವತ್ತು ಆರ್ಥಿಕ ಅಸಿಸ್ತನ್ನ ಮಾಡಿ ಬಡವರನ್ನ ರಸ್ತೆಗೆ ಇಳಿಸಿದಂತ ಕೀರ್ತಿ ಇದ್ರೆ ಅದು ಮೋದಿ ಸರ್ಕಾರಕ್ಕೆ ಸೇರ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವೆಲ್ಲ ಅದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಜಗತ್ತಿನ ಅನೇಕ ಬ್ಯಾಂಕ್ಗಳು ಆರ್ಥಿಕ ಹಿಂಜರಿತದ ಮುಳುಗಿರ್ತಕ್ಕಂಥ ನೀವೆಲ್ಲ ನೋಡಿದ್ದೀರಿ. ಅಮೆರಿಕದಂತಹ ದೊಡ್ಡ ದೇಶದಲ್ಲಿ 30-40 ಬ್ಯಾಂಕ್ಗಳು ದಿವಾಳಿ ಆಯಿತು. ಭಾರತದಲ್ಲಿ ಒಂದೇ ಒಂದು ಬ್ಯಾಂಕ್ ದಿವಾಳಿ ಆಗಲಿಲ್ಲ. ಅದಕ್ಕೆ ಕಾರಣ ಈ ದೇಶದ ರಾಷ್ಟ್ರೀಕರಣ ಮಾಡೋದ್ರ ಮೂಲಕ ಇಂದಿರಾ ತಂದಿರ್ತಕ್ಕಂಥ ಒಂದು ಶಿಸ್ತು ಮತ್ತು ಮನಮೋಹನ್ ಸಿಂಗರ ಆರ್ಥಿಕ ನೀತಿ ಇದಕ್ಕೆ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ಇವತ್ತು ನೋಟ್ ಬಂದಿ ಮಾಡಿದ ನಂತರ ಬಹುಶಃ ನಾವು ದೊಡ್ಡ ದೊಡ್ಡ ಕುಲಗಳನ್ನ ಇವರು ಹಿಡಿತಾರೆ ಅಂತ ಬೇಕಾಗಿದ್ದು. ಕೆಲವು ಜನ ಪ್ರಾರಂಭದಲ್ಲಿ ಕೆಲವು ಜನರನ್ನ ಇವತ್ತು ಹೆಚ್ಚು ಹಣ ಇದೆ ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಆಗಿರ್ತಕ್ಕಂಥ ವಿಚಾರಗಳು ತಮ್ಮ ಗಮನಕ್ಕಿದೆ. ಆದರೆ ನಮಗೆ ಸತ್ಯ ಎಲ್ಲಿ ಗೊತ್ತಾಯ್ತು ಅಂತ ಹೇಳಿದ್ರೆ 1,30,30 ಕೋಟಿ ಹಣವನ್ನ ಖರ್ಚು ಮಾಡಿ ಈ ಡಿಮಾನಿಟೈಸೇಷನ್ ಕಾರ್ಯಕ್ರಮವನ್ನ ಮಾಡಿ ಹಿಡಿದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಎಷ್ಟು ಕಪ್ಪು ಹಣವನ್ನ ಹೊರಗೆ ತಂದಿದ್ದಾರೆ ಅಂತ ಹೇಳಿ ಮೋದಿ ಸರ್ಕಾರ ನಮಗೆ ಲೆಕ್ಕ ಕೊಡಬೇಕು. ಮೋದಿ ಸರ್ಕಾರ ಲೆಕ್ಕ ಕೊಡಬೇಕು. ಆದರೆ 97% ಹಣ ಮತ್ತೆ ಬ್ಯಾಂಕಿಗೆ ಬಂದಿದೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾದ ಸೋತಿದೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ಬೇಕಾಗಿದೆ. ನನ್ನ ಮಾಹಿತಿ ಪ್ರಕಾರ 97% ಅಲ್ಲ, 100ಕ್ಕಿಂತ ಜಾಸ್ತಿ ಕೂಡ ಬ್ಯಾಂಕಿಗೆ ಬಂದಿದೆ ಅಂತ ಹೇಳಿ. ಬೇಕು ನೋಟ್ಗಳು ಬಂದಿದೆ, ಕೋಟ ನೋಟ್ಗಳು ಬಂದಿದೆ. ಇಂತಹ ಸ್ಥಿತಿಯಲ್ಲಿ ಬಹುಶಃ ನಾವೆಲ್ಲ ಒಂದು ಆರ್ಥಿಕವಾದಂತಹ ದಿಗ್ಬಂಧನವನ್ನ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಮೋದಿ ಸರ್ಕಾರ ಮಾಡಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ಹೇಳಬೇಕಾಗಿದೆ. ವಿದೇಶದಿಂದ ಕಪ್ಪು ಹಣವನ್ನು ತರಬೇಕು ಅಂತ ಹೇಳಿ ಬಹಳ ಗಲಾಟೆಗಳು 3 ವರ್ಷ ಆಯ್ತು. ಮೋದಿ ಸರ್ಕಾರ ಹೇಳಿರ್ತಕ್ಕಂಥ ಮಾತೇನು? ಪ್ರತಿಯೊಂದು ಬಡವರಿಗೆ 15 ಲಕ್ಷವನ್ನ ತರ್ತೀವಿ, ವಿದೇಶದ ಕಪ್ಪು ಹಣವನ್ನು ತರ್ತೀವಿ ಅಂತ ಹೇಳಿ ಮಾತು ಕೊಟ್ಟು ಎಷ್ಟು ವಿದೇಶಿ ಹಣವನ್ನು ತಂದಿದ್ದಾರೆ. ಆದರೆ ಇವತ್ತು ಭ್ರಮ ಮೂಡಿಸಲಿಕ್ಕೆ ಇವತ್ತು ದೇಶದಲ್ಲಿ ಬಹುಶಃ ಇಂತಹ ಒಂದು ಕರಾಳ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಇವತ್ತು ದೇಶದಲ್ಲಿ ನಾವು ಕಪ್ಪು ಹಣವನ್ನು ತಂದಿದ್ದೇವೆ ಅಂತ ಭ್ರಮ ಮೂಡಿಸ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಇಲ್ಲೊಬ್ಬ ಚಕ್ರವರ್ತಿ ಸುಳ್ಳುಮಲೆ ಅಂತ ಇದ್ದ. ಚಕ್ರವರ್ತಿ ಸುಳ್ಳುಮಲೆ ಒಂದು ಮಾತು ಹೇಳಿದ್ದ, ಇವತ್ತು ನಮ್ಮ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತರ್ತೇವೆ ಅನ್ನೋ ಮಾತು ಜೊತೆಯಲ್ಲಿ ದೇಶದ ಕಪ್ಪು ಹಣವನ್ನು ಹೊರಗೆ ತಂದ್ರೆ ಈ ರಸ್ತೆಗೆ ದಾಮರಲ್ಲ ಬಂಗಾರ ಹಾಕ್ಲಿಕ್ಕೆ ಉಂಟು ಅಂತ ಹೇಳಿದ್ದಾನೆ. ನಾವು ಕಾಯ್ತಾ ಇದ್ದೇವೆ. ಚಕ್ರವರ್ತಿ ಸುಳ್ಳುಮಲೆ ಜನರನ್ನ ಸುಳ್ಳು ಹೇಳಿ ಮೋಸ ಮಾಡ್ತಕ್ಕಂಥದ್ದು ನಿಮ್ಗೆ ಸಾಧ್ಯ ಇಲ್ಲ. ಜವಾಹರ್ಲಾಲ್ ನೆಹರು ಕುಟುಂಬವನ್ನ, ಮೋತಿಲಾಲ್ ನೆಹರು ಕುಟುಂಬವನ್ನ, ಇಂದಿರಾ ಗಾಂಧಿ ಕುಟುಂಬವನ್ನ ನೀವು ಹೀಯಾಳಿಸ್ತಿದ್ದೀರಲ್ಲ. ಒಂದು ಮಾತನ್ನ ನಾನು ಈ ಸಂದರ್ಭ ಹೇಳಬೇಕಾಗಿದೆ. ಅಗಲ್ಪ ಶ್ರೀಮಂತರಾಗಿದ್ದಂತ ದೇಶಕ್ಕೆ ಸರ್ವಸ್ವವನ್ನು ಕೊಟ್ಟಿರ್ತಕ್ಕಂಥ ಮೋತಿಲಾಲ್ ನೆಹರು ನಾವು ನೆನಪು. ಮೋತಿಲಾಲ್ ಮಗ ಈ ದೇಶದಲ್ಲಿ ಜವಾಹರ್ಲಾಲ್ ನೆಹರು 3,000 ದಿನಗಳು ಇವತ್ತು ಜೈಲಲ್ಲಿ ಇದ್ದು ಸ್ವಾತಂತ್ರ್ಯ ಹೋರಾಟ ಮಾಡಿ ಈ ದೇಶಕ್ಕೆ ತ್ಯಾಗವನ್ನು ಮಾಡಿರ್ತಕ್ಕಂಥದ್ದು. ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಹೋದದ್ದಲ್ಲ. ಆದ್ರೆ ಅಂತಹ ಈ ದೇಶದ ಜನರ ಭಾವನೆಯನ್ನು ಅರ್ಥ ಮಾಡಿ ದೇಶಕ್ಕೆ ಭದ್ರ ಬುನಾದಿಯನ್ನ ಜವಾಹರ್ಲಾಲ್ ನೆಹರು ಅವರು ಮಾಡಿದರು. ನಂತರ ಅಧಿಕಾರ ಬಂದಿರತಕ್ಕಂಥ ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿಯನ್ನು ಅಧಿಕಾರಕ್ಕೆ ಬೇಕು ಅಂತ ಅಪೇಕ್ಷೆ